ನಮಸ್ಕಾರ ಎಲ್ರಿಗೆ ಸಹ. ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ವೋಟಿಂಗ್ ರಿಸಲ್ಟ್. ಬಿಗ್ ಬಾಸ್ ಈ ವಾರದಲ್ಲಿ ಘಟಾನುಘಟಿಗಳು ನಾಮಿನೇಟ್ ಆಗಿದ್ದಾರೆ. ಇವರು 8 ಜನ ನಾಮಿನೇಟ್ ಆಗಿದ್ದಾರೆ. ಈ 8 ಜನರಲ್ಲಿ ಯಾರು ಹೋದರೂ ಒಂದು ಬಿಗ್ ಬಾಸ್ ಮನೆಗೆ ಒಂದು ಏನು ಹೇಳ್ಬೋದು, ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಜನರಿಗೆ. ಯಾಕಂತ ಹೇಳಿದ್ರೆ ಇದರಲ್ಲಿ 8 ಜನ ನಾಮಿನೇಟ್ ಆದವರು ಒಳ್ಳೆ ಆಟ ಆಡುವ ಸ್ಪರ್ಧಿಗಳೇ. ಇನ್ನು ನಾಮಿನೇಟ್ ಯಾರೆಲ್ಲ ಆಗಿಲ್ಲ, ಅದರಲ್ಲಿ ಯಾರಾದರೂ ಹೋದರೂ ಎಷ್ಟು ಬೇಜಾರಾಗ್ತಿರ್ಲಿಲ್ಲ. ಬಟ್ ಇಲ್ಲಿ ನಾಮಿನೇಟ್ ಆದವರಲ್ಲಿ ಈ ವಾರದಲ್ಲಿ ಯಾರು ಹೋಗ್ತಾರೆ ಅಂತ ಹೇಳಿದ್ರೆ 2 ವಾರದಿಂದ ಎಲಿಮಿನೇಷನ್ ಇಲ್ಲ, ಇದಿಲ್ಲ ಅಂತ ಹೇಳಿ ಬಿಗ್ ಬಾಸ್ ಅವರು ಆಟ ಆಡಿಸಿದ್ರು. ಬಟ್ ಈ ವಾರ ಅಂತೂ 100% ಇದೇ ಇದೆ. ಯಾಕಂತ ಹೇಳಿದ್ರೆ ವೋಟಿಂಗ್ ರಿಸಲ್ಟ್ ಆಲ್ರೆಡಿ ಇದಾಗಿದೆ, ಏನಂತ ಹೇಳಿದ್ರೆ ಬಿಟ್ಟಿದ್ದಾರೆ. ಇವಾಗ ಕ್ಲೋಸ್ ಆಗಿದೆ. ನಾಳೆ ಯಾರಾದರೂ ಒಬ್ಬರು ಹೋಗೋದಂತೂ ಪಕ್ಕ. ಈಗ ವೋಟಿಂಗ್ ರಿಸಲ್ಟ್ ನೋಡ್ಕೊಂಡು ಬರೋಣ. ಮೊದಲನೇದಾಗಿ 18% ಓಟು ಬಂದದ್ದು ತ್ರಿವಿಕ್ರಮ್ ಅವರಿಗೆ. ವಿಕ್ರಮ್ ಅಂತ ಹೇಳಿದ್ರೆ ಅವರು ಏನೇ ಆಡಲಿ, ಹೇಗೆ ಸಹ ಆಡಲಿ, ಅವರಿಗೊಂದು ಸಪ್ರೇಟ್ ಫ್ಯಾನ್ ಬೇಸ್ ಇದ್ದಾರೆ. ಹೈಯೆಸ್ಟ್ ಫ್ಯಾನ್ಸ್. ನೀವು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೂ ಅವರಿಗೆ ಹೈಯೆಸ್ಟ್ ಸಪೋರ್ಟ್ ಮಾಡುವವರೇ ಜಾಸ್ತಿ, ಹೇಟ್ ಮಾಡೋದಕ್ಕಿಂತ. ಯಾಕಂತ ಹೇಳಿದರೆ ಅವರು ಶಾಂತ ಸ್ವಭಾವದ ವ್ಯಕ್ತಿ. ಇನ್ನು ಕೆಲವು ವಿಷಯದಲ್ಲಿ ಮಾತ್ರ ಹಿಂದೆಯಿಂದ ಮಾತಾಡ್ತಾರೆ, ಒಂದು ಬಿಟ್ಟರೆ ಧೈರ್ಯ ಅಷ್ಟು ಇಲ್ಲ ಅವರಿಗೆ. ಅದು ಬಿಟ್ಟರೆ ಉಂಟಲ್ಲ, ಒಳ್ಳೆಯ ಮನುಷ್ಯ. ಹಾಗಾಗಿ ಇವರಿಗೆ ಸಪೋರ್ಟರ್ ತುಂಬ ಜಾಸ್ತಿ. 18% ಓಟು. ನೆಕ್ಸ್ಟ್ 17% ಅಷ್ಟು ಓಟ್ ಯಾರಿಗಂತ ಹೇಳಿದ್ರೆ ಮೋಕ್ಷಿತ್ ಅವರಿಗೆ. ನಿಮಗೆ ಶಾಕ್ ಆಗ್ಬೋದು, ಹೇಗೆ ಇದು ಸಾಧ್ಯ? 1% ಗ್ಯಾಪ್ ಇವರಿಗೆ. ನೀವು ಮೋಕ್ಷಿತ್ ಅವರನ್ನು ಏನೇ ಕಳಪೆ ಆಗಲಿ, ಅವ್ರ ಬಗ್ಗೆ ಏನನ್ನೆಲ್ಲ ಈಗ ಬೇರೆ ಬೇರೆ ಸುದ್ದಿ ಎಲ್ಲ ವೈರಲ್ ಮಾಡಿದ್ರು, ಎಷ್ಟೇ ಏನು ಮಾಡಿದ್ರು, ಮೋಕ್ಷಿತ್ ಅವ್ರದ್ದೊಂದು ಸಪ್ರೇಟ್ ಫ್ಯಾನ್ ಬೇಸ್. ನಿಮಗೆ ಅವರಿಗೆ ಓಟ್ ಹಾಕೋರು ಹಾಕ್ತಾನೇ ಇದ್ದಾರೆ. ಅದು ಒಂದೊಂದು ಓಟ್ ಅಲ್ಲ, 99 ಓಟ್ ಹಾಕ್ತಿದ್ದಾರೆ ಒಬ್ರೊಬ್ರು. ಭಯಂಕರ ಸಪೋರ್ಟರ್ ಇದ್ದಾರೆ ಮೋಕ್ಷಿತ ಪೈಗೆ. ಇವರಿಗೆ ಸಹ ಒಂದು, ಅದು ಏನಕ್ಕೆ ಎಷ್ಟು ಸಪೋರ್ಟ್ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಸಪೋರ್ಟ್ ಮಾಡುವವರಿದ್ದಾರೆ. ಹಾಗಾಗಿ ಇವರಿಗೆ 17% ಓಟ್. ನೆಕ್ಸ್ಟ್ 15% ಓಟ್ ಬಂದದ್ದು ಶಿಶಿರ್ ಅವರಿಗೆ. ಶಿಶಿರ್ ಅವರು ಒಳ್ಳೆಯ ವ್ಯಕ್ತಿ ಅಂತ ಹೇಳಿದರೆ, ಶಾಂತ ಸ್ವಭಾವದ ವ್ಯಕ್ತಿ. ಪಾಪ ಎಲ್ಲರನ್ನು ಒಂದೇ ಥರ ನೋಡ್ತಾರೆ, ಒಳ್ಳೆಯ ಮನುಷ್ಯ. ಬಟ್ ಟಾಸ್ಕಲ್ಲಿ ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಬೇಕು, ಶಕ್ತಿ ಸ್ವಲ್ಪ ಕಮ್ಮಿ ಇದೆ. ಹಾಗಾಗಿ ಇವರಿಗೆ 15% ಓಟು. ಸ್ವಲ್ಪ ಟಾಸ್ಕ್ ಎಲ್ಲ ಚೆನ್ನಾಗಿ ಆಟ ಆಡಿದ್ರುಂಟಲ್ಲ, ಲಾಸ್ಟ್ ವಿನ್ ಆಗುವ ಸಹ ಕ್ಯಾಂಡಿಡೇಟ್ ಹೇಳೋಕ್ಕಾಗಲ್ಲ. ಲಾಸ್ಟ್ ಸೀಸನ್ನಲ್ಲಿ ಕಾರ್ತಿಕ್ ಇದ್ದಾಗೆ ಈ ಸಲ ಶಿಶಿರ್ ಅವರು ಸೈಲೆಂಟ್ ಇದ್ದು ಲಾಸ್ಟಿಗೆ ಕಪ್ಪು ಹಿಡ್ಕೊಂಡು ಹೋಗುವ ಚಾನ್ಸಸ್ ಉಂಟು, ಹೇಳೋಕ್ಕಾಗಲ್ಲ. ಯಾಕಂತೇಳಿ ಅದೇ ಥರ ಫ್ಯಾನ್ಸ್ ಇದ್ದಾರೆ ಶಿಶಿರ್ ಅವರಿಗೆ. ಹಾಗಾಗಿ ಇವರಿಗೆ 15% ಓಟ್ ಬಂದಿದೆ. ನೆಕ್ಸ್ಟ್ 13% ಓಟ್ ಬಂದದ್ದು ಭವ್ಯ ಅವರಿಗೆ. ಫಸ್ಟ್ ತುಂಬ ಜನ ಹೇಟ್ ಮಾಡ್ತಿದ್ರು, ಅವರಿಗೆ ಹೈಯೆಸ್ಟ್ ನೆಗೆಟಿವ್ ಕಮೆಂಟ್ ಇತ್ತು. ಈಗ ತ್ರಿವಿಕ್ರಮ್ ಅವರನ್ನು ಯಾರೆಲ್ಲ ಲೈಕ್ ಮಾಡ್ತಾರೆ ನೋಡಿ, ಅವರೆಲ್ಲ ಭವ್ಯನನ್ನು ಸಹ ಲೈಕ್ ಮಾಡ್ತಾರೆ. ಹಾಗಾಗಿ ತ್ರಿವಿಕ್ರಮ್ ಅವ್ರದ್ದು ಎಷ್ಟು ಫ್ಯಾನ್ಸ್ ಇದ್ದಾರೆ ಅಷ್ಟೇ ಫ್ಯಾನ್ಸ್ ಭವ್ಯಕ್ಕೆ ಸಹ ಇದೆ. ಅರ್ಥ ಆಯ್ತಾ ನಿಮಗೆ? ಹಾಗಾಗಿ ಫಸ್ಟು ಒಂದು 5-4 ವಾರ ಬಾರಿ ಹೇಟ್ ಇತ್ತು ಭವ್ಯಗೆ, ಕಂಡ್ರೆ ಆಗ್ತಿರಲಿಲ್ಲ. ಬಟ್ ಇವಾಗ ತುಂಬ ಜನ ಇಷ್ಟಪಡುವವರು ಇದ್ದಾರೆ ಭವ್ಯ ಅವರನ್ನು. ಇವರಿಗೆ 13%. ನೆಕ್ಸ್ಟ್ 12% ಓಟ್ ಬಂದದ್ದು ನಮ್ಮದು ಹನುಮಂತ ಅವರಿಗೆ. 12% ಓಟ್. ಯಾಕಂತ ಹೇಳಿದರೆ ಇವರು ಚೆನ್ನಾಗಿ ಆಟ ಆಡ್ತಾರೆ, ಇನ್ನೂ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ್ರೆ. ಇವರಿಗೆ ಫ್ಯಾನ್ಸ್ ತುಂಬ ಇದ್ದಾರೆ, ಬಟ್ ಅಷ್ಟು ಮಾತಾಡ್ತಿಲ್ಲ ಬೇರೆಯವರಿಗೆ ಕಂಪೇರ್ ಮಾಡಿದರೆ. ಚೆನ್ನಾಗಿ ಹಾಡಾಡಿಕೊಂಡು ಒಳ್ಳೆಯ ವ್ಯಕ್ತಿ, ಒಂದು ಒಳ್ಳೆಯ ಮನೋರಂಜನೆ ಕೊಡುವ ವ್ಯಕ್ತಿ. ಇನ್ನೂ ಸಹ ಅಗ್ರೆಸಿವ್ ಆಗಿ ಆಟ ಆಡಿ ಚೆನ್ನಾಗಿ ಮನೋರಂಜನೆ ಕೊಟ್ಟರೆ ಉಂಟಲ್ಲ, ಇನ್ನಾಗುವ ಚಾನ್ಸಸ್ ಉಂಟು, ಹೇಳೋಕ್ಕಾಗಲ್ಲ. ನೆಕ್ಸ್ಟ್ 10% ಓಟ್ ಬಂದದ್ದು ರಜತ್ ಅವರಿಗೆ. ರಜತ್ ಅವರು ವೈಲ್ಡ್ ಕಾರ್ಡ್ ಆಗಿ ಬಂದು ಸ್ಟಾರ್ಟಿಂಗ್ ಒಂದು 2-3 ವಾರ ಭಾರಿ ಚೆನ್ನಾಗಿ ಆಟ ಆಡಿದ್ದಾರೆ. ಅಂತ ಹೇಳಿದ್ರೆ ಟಾಸ್ಕ್ ಆಗಲಿ, ಮನೋರಂಜನೆ ಆಗಲಿ, ಯಾವ ಕೊಟ್ಟು ಒಂದು ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಇವರಿಗೆ ಹೈಯೆಸ್ಟ್ ಫ್ಯಾನ್ಸ್ ಬಂದಿದ್ದಾರೆ ಹೊಸದಾಗಿ, ಹಾಗೂ ತುಂಬ ಜನ ಓಟ್ ಹಾಕ್ತಿದ್ದಾರೆ. ಬಟ್ ಈ ವಾರದಲ್ಲಿ ಸ್ವಲ್ಪ ಅವರದು ಅಹಂಕಾರದ ಸ್ವಭಾವ ಜಾಸ್ತಿ ಆಯಿತು. ಧನರಾಜ್ ಅವ್ರ ಜೊತೆ ಎಲ್ಲ ಮಾತಾಡುವಾಗ ಸ್ವಲ್ಪ ಅಹಂಕಾರದ ಮಾತುಕತೆ ಸ್ವಲ್ಪ ಜಾಸ್ತಿ ಆಯಿತು. ಹಾಗಾಗಿ ಇವರಿಗೆ ಸ್ವಲ್ಪ ಈ ವಾರ ಕಮ್ಮಿ ಓಟ್ ಬಿದ್ದಿದೆ, 10% ಓಟು. ಇದನ್ನು ಅವರೊಂದು ಅಹಂಕಾರವನ್ನು ಸುಧಾರಿಸ್ಕೊಂಡು ಹೋದರೆ ಉಂಟಲ್ಲ, ಚೆನ್ನಾಗಿ ಆಟ ಆಡ್ಕೊಂಡು ಹೋದರೆ ಮುಂದೆ ಫೈನಲ್ಗೆ ಬರುವ ಎಲ್ಲ ಚಾನ್ಸಸ್ ಉಂಟು. ನೆಕ್ಸ್ಟ್ 9% ಓಟ್ ಬಂದದ್ದು ಧನರಾಜ್ ಅವರು ಈ ವಾರ ಸ್ವಲ್ಪ ಮಾತಾಡಿದ್ದಾರೆ ರಜತ್ ಹತ್ರ. ಇಲ್ಲಾಂದಿದ್ದರೆ ಬರೀ ಹನುಮಂತ ಅವ್ರ ಜೊತೆನೇ ಆಟ ಆಡ್ತಿದ್ದಾರೆ, ಅಷ್ಟು ಧೈರ್ಯ ಇಲ್ಲ. ಕೆಲವು ಜನ ಹೇಳ್ತಾರಲ್ಲ, ಹೆದರು ಪುಕ್ಕಲ್ಲ ಅಂತ ಹೇಳಿ ತುಂಬ ಜನ ಅಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಹೇಳ್ತಾರೆ. ಹಾಗಾಗಿ ಬಟ್ ಟಾಸ್ಕ್ ಸಹ ಅಷ್ಟು ಚೆನ್ನಾಗಿ ಆಟ ಆಡ್ತಿಲ್ಲ. ಈಗ ಒಬ್ಬ ಟಾಸ್ಕ್ ನನಗೆ ಚಾನ್ಸ್ ಕೊಡುವುದಿಲ್ಲ ಅಂತ ಹೇಳಿದಾಗ ನಾವು ಕೈ ಎತ್ತಬೇಕು, ನನಗೆ ಚಾನ್ಸ್ ಕೊಡಿ ಅಂತ. ಆಗ ಮಾತ್ರ ಸಮಾಜ ನಮ್ಮನ್ನು ನೋಡೋದು. ಇವನಿಗೆ ಪಾಪ ಥರ ಇದ್ದರೆ ಪಾಪದ, ಅವನಿಗೇನು ಕೊಟ್ಟರು ಏನು ಮಾತಾಡಲ್ಲ, ಕೊಡದಿದ್ರು ಏನು ಮಾತಾಡಿಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಇವರು ಸ್ವಲ್ಪ ಸ್ಟಾರ್ಟಿಂಗಿಂದ ಮುಂದೆ ಬಂದಿದ್ರೆ ಉಂಟಲ್ಲ, ಹಿಂದೆ ಮಾತಾಡೋದು ಬಿಟ್ಟು ಮುಂದೆ ಬಂದು ಚೆನ್ನಾಗಿ ಆಟ ಆಡ್ಕೊಂಡು ಹೋಗಿದ್ರೆ ಇವರನ್ಗೆ ಒಳ್ಳೆಯ ವ್ಯಕ್ತಿ. ಹಾಗಾಗಿ ಈ ಸಲ ಸ್ವಲ್ಪ ಕಮ್ಮಿ ಓಟು ಬಂದಿದೆ, 9%. ಇನ್ನು ಚೈತ್ರ ಅವರಿಗೆ 6% ಓಟು. ಅಂತ ಹೇಳಿದ್ರೆ ಈ ವಾರದಲ್ಲಿ ಕಮ್ಮಿ ಓಟು ಬಂದದ್ದು ಚೈತ್ರ ಅವರಿಗೆ. ಬಟ್ ಇವರು ಲಾಸ್ಟ್ ವೀಕಲ್ಲಿ ಆಲ್ರೆಡಿ ಹೋಗಿ ವಾಪಸ್ ಬಂದವರು. ಬಟ್ ಇವರು ಚೆನ್ನಾಗಿ ಆಟ ಆಡ್ತಾರೆ. ಅಂತ ಹೇಳಿದರೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ. ಈ ಐಶ್ವರ್ಯ ಇನ್ನೂ ಸ್ವಲ್ಪ ಕೆಲವು ಆಟಗಾರರಿಗೆ ಕಂಪೇರ್ ಮಾಡಿದರೆ ಅವ್ರು ಮಾತಾಡೋದೇ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಬಟ್ ಇವರು ಮಾತಾಡುವ ವ್ಯಕ್ತಿ, ಟಾಸ್ಕ್ ಸಹ ಚೆನ್ನಾಗಿ ಆಡ್ತಾರೆ, ಮನೋರಂಜನೆ ಸಹ ಸ್ವಲ್ಪ ಕೊಡ್ತಾರೆ. ಇವರು ಮಾತಾಡುವ ರೀತಿ ಜನರಿಗೆ ಕಿರಿಕಿರಿ ಆಗ್ತದೆ. ಅದು ಬಿಟ್ಟರೆ
ಒಂದು ಒಳ್ಳೆಯ ಬಿಗ್ ಬಾಸಿಗೆ ಹೇಳಿ ಮಾಡಿಸಿದ ಸ್ಪರ್ಧಿ. ಆದರೆ ಈ ವಾರದಲ್ಲಿ ಕಮ್ಮಿ ಓಟು ಬಂದಿದೆ. ಈ ವಾರ ಬಿಗ್ ಬಾಸ್ ಏನು ಮಾಡ್ತಾರೆ ಅಂತ ಹೇಳಿ ನಾವು ಕಾಯಬೇಕಷ್ಟೇ. ಯಾಕಂತ ಹೇಳಿದ್ರೆ 8 ಜನ ಸಹ ಒಳ್ಳೆ ಸ್ಪರ್ಧಿಗಳು. ಚೈತ್ರವನ್ನು ಸಹ ತೆಗೆದ್ರೆ ಇನ್ನು 1-2 ವಾರದಲ್ಲಿ ಬಿಗ್ ಬಾಸ್ ಬೇಜಾರಾಗ್ಬೋದು. ಧನ್ರಾಜ್ ಅಥವಾ ಚೈತ್ರ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗೋದು ಪಕ್ಕ. ಯಾಕಂತ ಹೇಳಿದ್ರೆ ಉಳಿದವರನ್ನು ತೆಗಲಿಕ್ಕೆ ಚಾನ್ಸ್ ಇಲ್ಲ. ಒಳ್ಳೆ ಹೈಯೆಸ್ಟ್ ಓಟ್ ಬಂದವರು ಇವರು. ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ಹೋಗ್ತಾರೆ, ಅಥವಾ ಬೇರೆ ನಿಮ್ಮ ತಲೆಯಲ್ಲಿ ಯಾರಾದರೂ ಇದ್ದರೆ ಅವರನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಅದು ನಾಳೆ ಗೊತ್ತಾಗ್ತದೆ ಯಾರು ಹೋಗ್ತಾರೆ ಅಂತ ಹೇಳಿ, ನಿಮ್ಮದು ಸರಿ ಉಂಟಾ ತಪ್ಪು ಉಂಟಾ ಅಂತ ಹೇಳಿ. ಸೊ ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೋಗಿ. ನಮಸ್ಕಾರ.